ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಗುರು ಸರ್ ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ. ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾನು ಸಮಾಂತರ ಶ್ರೇಣಿಯಲ್ಲಿ ಬರ್ತಕ್ಕಂಥ 4 ಅಂಕಗಳ ಪ್ರಮುಖ ಪ್ರಶ್ನೆಯನ್ನು ಹೇಳ್ತಾ ಇದ್ದೇನೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲೊಂದು ಪ್ರಶ್ನೆ ಅದ. ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ 90 ಆಗಿದೆ. ಈ ರೀತಿಯ ಪ್ರಶ್ನೆಯನ್ನು ಬಿಡಿಸಬೇಕಾದ್ರೆ ನೀವು ಕ್ವಶನ್ ಅನ್ನ ನೀಟಾಗಿ ಓದಬೇಕು. ಸಮಾಂತರ ಶ್ರೇಣಿಯ ಮೊದಲ 6 ಪದಗಳ ಮೊತ್ತ ಎಷ್ಟು? 90. ಅಂದ್ರೇನು? ಪದಗಳ ಮೊತ್ತ ಅಂದ್ರೇನು? SN ಫಾರ್ಮುಲಾ ಬರ್ತಂದ್ರೆ S6 90 ಅಂತ ಬರ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಶ್ರೇಣಿಯ 4ನೇ ಪದವು ಮೊದಲ 2 ಪದಗಳ ಮೊತ್ತಕ್ಕಿಂತ 3 ಹೆಚ್ಚಾಗಿದೆ. ಅಂದ್ರೆ ಇದು ಹೆಂಗ್ ಬರ್ಕೋಬಹುದು? ಶ್ರೇಣಿಯ 4ನೇ ಪದ ಅಂದ್ರೇನು? A4 4ನೇ ಪದವು ಮೊದಲ 2 ಪದಗಳ ಮೊತ್ತಕ್ಕಿಂತ, ಮೊದಲ 2 ಪದ ಯಾವ್ಯಾವು? A1 ಮತ್ತ A2 ಇವುಗಳ ಮೊತ್ತಕ್ಕಿಂತ ಅಂದ್ರೇನು? ಪ್ಲಸ್ ಮೊತ್ತಕ್ಕಿಂತ ಎಷ್ಟು ಹೆಚ್ಚಿಗೆ ಆಗಿದೆ? 3 ಹೆಚ್ಚಿಗೆ ಆಗಿದೆ ಅಂತ ಹೇಳ್ತಾರೆ. ಈ ರೀತಿ ನಿಮಗೆ ಬರ್ಕೋಲಕ್ಕ ಬರಬೇಕು. ಈಗ ನೋಡ್ರಿ, ಇಲ್ಲಿ S6 90 ಅಂತ ಬರ್ಕೊಂಡೆ. ಇಲ್ಲಿ A4 A1 ಪ್ಲಸ್ A2 ಪ್ಲಸ್ 3 ಅಂತ ಬರ್ದೇವೆ. ಹಂಗಿತ್ತಂದ್ರೆ ಅವ್ರು ಏನ್ ಕೇಳತ್ತಾರ? ಸಮಾಂತರ ಶ್ರೇಣಿಯ ಮೊದಲ ಪದ ಅಂದ್ರ ಎ ಅನ್ನ ಕಂಡಿಡಿರಿ ಅಂತ ಹೇಳತ್ತಾರ. ಮತ್ತೇನಂತ ಕೇಳತ್ತಾರ ಅವರು? ಶ್ರೇಣಿಯನ್ನು ಬರೆಯಿರಿ ಅಂತ ಹೇಳತ್ತಾರ. ನೀವು ಮೊದಲೇ ಗೊತ್ತು ಮಾಡ್ಕೊಂಡ್ಬಿಡ್ರಿ, ಶ್ರೇಣಿಯನ್ನ ಬರಿಬೇಕಾಗಿತ್ತಂದ್ರ ನಿಮಗ ಸಮಾಂತರ ಶ್ರೇಣಿಯ ಆದರ್ಶ ರೂಪ ಗೊತ್ತಿರಬೇಕು. ಮತ್ತೇನು ಗೊತ್ತಿರ್ಬೇಕಂದ್ರ ಶ್ರೇಣಿಯನ್ನ ಬರಿಬೇಕಾದ್ರ ಎ ಮತ್ತು ಡಿ ಬೆಲೆಗಳು ಗೊತ್ತಿರಬೇಕು. ಎ ಮತ್ತು ಡಿ ಬೆಲೆಗಳನ್ನು ಹೆಂಗ್ ಕಂಡುಹಿಡಿಬೇಕಂದ್ರ ಇಲ್ಲಿ ನೋಡ್ರಿ, ಇವೆರಡನ್ನ ಏನ್ ಮಾಡ್ಕೋಬೇಕು? ನಾವು ಸಮೀಕರಣಗಳಾಗಿ ಮಾಡ್ಕೊಂಡು ಬಿಡಿಸ್ಬೇಕು. ಇಲ್ಲಿ ನೋಡ್ರಿ, S6 ಅಂದ್ರೆ ಏನು? ಫಾರ್ಮುಲಾ ಏನದ? SN ಫಾರ್ಮುಲಾ ಏನದ? SN n/2 2a ಪ್ಲಸ್ n-1 ಇಂಟು ಡಿ. ಈ ಫಾರ್ಮುಲಾ ನಿಮ್ಗೆ ಎಲ್ಲರಿಗೂ ಗೊತ್ತೇ ಅದ. ಇಲ್ಲಿ 6 ಅಂದ್ರೇನು? n ಅಂದ್ರೇನು? 6. ಅದಕ್ಕೆ ನಾ ಏನ್ ಮಾಡ್ತೀನಿ? n ಜಾಗದಾಗ 6 ಬರ್ಕೋತೀನಿ. ಹೆಂಗಾಗ್ತದ ನೋಡ್ರಿ, ಇಲ್ಲಿ 6/2 ಬ್ರಾಕೆಟ್ 2 ಬರಿತೀನಿ. AK ಪ್ಲಸ್ n ಅಂದ್ರೆ ಎಷ್ಟು? 6. 6 - 1 ಏನಾಗ್ತದ? 5 ಆಗ್ತದ. 5 ಇಂಟು ಡಿ ಏನಾಗ್ತದ? ಇಲ್ಲಿ 5D. ನೋಡ್ರಿ, ಇಲ್ಲಿ ಎಷ್ಟು ಕೊಟ್ಟಾರ? ಇಲ್ಲಿ 90 ಕೊಟ್ಟಾರ. ಇಲ್ಲಿನೂ =90 ಕಟ್ತಾವ್ರಿ. ಇಲ್ಲಿ 2 1 2 3 6 ಏನು ಉಳಿತು? 3ಕ್ಕೆ 3 ಬರೀತೀರಿ. 2a ಪ್ಲಸ್ 5D 2a ಪ್ಲಸ್ 5D =90. ಈಗ ನೋಡ್ರಿ, ಇಲ್ಲಿ 3 ಅದ. ಇಲ್ಲಿ ಯಾವ ಚಿಹ್ನೆ ಇರ್ತದ? ಗುಣಾಕಾರ ಚಿಹ್ನೆ ಇರ್ತದ. ಗುಣಾಕಾರದ ಈ ಸೈಡ್ ಏನಾಗ್ತದ? ಭಾಗಾಕಾರ ಆಗ್ತದ. ಅದಕ್ಕೆ ಏನು ಬರಿತೀನಿ? ಇಲ್ಲಿ ನೋಡ್ರಿ, 2a 2a ಪ್ಲಸ್ 5D 5D = 3 ಈ ಕಡೆ ಬಂದ್ರೆ ಏನಾಗ್ತದ? ಭಾಗಾಕಾರ ಆಗ್ತದ. 90 90 ಬರ್ರಿ ಡಿವೈಡೆಡ್ ಬೈ 3. ಇಲ್ಲಿ ಕಟ್ತಾ ಬಿಡ್ರಿ. 3 1 3 3 9 0ಕ್ಕೆ 0 ಅಂದ್ರೆ ಏನು ಬಂತು? 2a ಪ್ಲಸ್ 5D ಏನು ಬರ್ತದ? 30. ಇದು ಸಮೀಕರಣ 1 ಅಂತ ಬರಿತೀನಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇನ್ನೊಂದು ಸಮೀಕರಣ ಅದೇನು? A4 A1 ಪ್ಲಸ್ A2 ಪ್ಲಸ್ 3 ಅಂತ. ಇದು ಹೆಂಗ್ ಬರ್ಕೋಬಹುದು? A4 ಅಂದ್ರೆ A ಪ್ಲಸ್ 3D A1 ಅಂದ್ರೆ ಏನಂತ ಬರಿಬಹುದು? A1 ಅಂದ್ರೂ ಒಂದೇ, A ಅಂದ್ರೂ ಒಂದೇ. ಪ್ಲಸ್ಸಿಗೆ ಪ್ಲಸ್. A2 ಅಂದ್ರೆ ವೆರಿ ಗುಡ್, A ಪ್ಲಸ್ ಡಿ. ಮುಂದೆ ಏನದಿಲ್ಲ? ಪ್ಲಸ್ 3 ಪ್ಲಸ್ 3. ನೆಕ್ಸ್ಟ್ ನೋಡ್ರಿ, AK ಬರಿತೀನಿ ಪ್ಲಸ್ 3D 3D ಬರಿತೀನಿ AK ಕೂಡಿಸಿದ್ರೆ ಏನಾಗ್ತದ? ಸಜಾತಿ ಅದಾವ ಎರಡು. 2a ಆಗ್ತದ ಪ್ಲಸ್ ಏನು ಉಳಿದದ ಇಲ್ಲಿ? D ಪ್ಲಸ್ 3. ಈಗ ನೆಕ್ಸ್ಟ್ ನೋಡ್ರಿ, ನಾ A ಅನ್ನ ಆ ಸೈಡ್ ಕಳಿಸ್ತೀನಿ, D ಅನ್ನ ಈ ಸೈಡ್ ತಗೊಂಡ್ಬರ್ತೀನಿ. ಇಲ್ಲಿ ನೋಡ್ರಿ, 3D 3D ಇಲ್ಲೇ ಬರ್ಕೋತೀನಿ. ಯಾಕಂದ್ರೆ ಈ ಸೈಡ್ ಅದ. ಪ್ಲಸ್ D ಈ ಕಡೆ ಬಂದ್ರೆ ಏನಾಗ್ತದ? ಮೈನಸ್ D ಆಗ್ತದ. ಪ್ಲಸ್ 3 ಈ ಕಡೆ ಬಂದ್ರೆ ಏನಾಗ್ತದ? ಮೈನಸ್ 3 ಇಲ್ಲಿ ಏನು ಉಳಿತು ನೋಡ್ರಿ? A ಭಾಗ 2a 2a. ನೆಕ್ಸ್ಟ್ ಪ್ಲಸ್ A ಇದ್ದದ್ದು ಆ ಕಡೆ ಹೋದ್ರೆ ಏನಾಗ್ತದ? ಮೈನಸ್ A. ನೆಕ್ಸ್ಟ್ ನೋಡ್ರಿ, 3D ಒಳಗೆ D ಹೋದ್ರೆ ಏನು ಉಳಿತದ? 2D ಉಳಿತದ. -3 -3 2a ಒಳಗೆ A ಹೋದ್ರೆ ಎಷ್ಟು ಉಳಿತದ?
ಎ ಉಳಿತದ. ಇದಕ್ಕೆ ಸಮೀಕರಣ 2 ಅಂತ ತೋತೀನಿ. ನೋಡ್ರಿ ಎ ಬೆಲೆ ಮಾಡ್ಕೊಂಡಿವಿ ನಾವು ಸಮೀಕರಣ 2 ಒಳಗೆ. ನಾ ಫಸ್ಟ್ ಏನು ಮಾಡ್ತೀನಿ, ಡಿ ಬೆಲೆಯನ್ನು ಕಂಡುಹಿಡಿಬೇಕು. ಅದರ ಸಲ ನಾ ಏನು ಮಾಡ್ತೀನಿ, ಸಮೀಕರಣ 2 ಏನು ಮಾಡ್ತೀನಿ, 1 ಆದೇಶ ಮಾಡ್ತೀನಿ. 2 1 ಆದೇಶಿಸಿದಾಗ ನೋಡ್ರಿ ಸಮೀಕರಣ 1 ಏನಾಗ್ತದ, ಇಲ್ಲಿ 2 ಬರಿತೀನಿ. ಎ ಅಂದ್ರೆ ಏನದ ಇಲ್ಲಿ 2D - 3 ಅದನ್ನ ಅದಕ್ಕೆ ಏನು ಮಾಡ್ತೀನಿ, ಎ ಜಾಗದಾಗ ಇಲ್ಲಿ ಇಂಟು ಚಿಹ್ನೆ ಇರ್ತದ. 2D - 3 ಪ್ಲಸ್ ಈಗ ಪ್ಲಸ್ ಬರಿತೀನಿ. 5D = ಏನಾಗ್ತದೆ ಇಲ್ಲಿ 30 ಆಗ್ತದ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಗುಣಾಕಾರ ಮಾಡ್ರಿ. 2 2 ಎಷ್ಟು 4 ಇಂಟು ಡಿ ಏನಾಗ್ತದ 4D ಪ್ಲಸ್ ಇಂಟು ಮೈನಸ್ ಏನಾಗ್ತದ ಮೈನಸ್. 3 2 ಎಷ್ಟು 6 ಪ್ಲಸ್ 5D ಪ್ಲಸ್ 5D = ಎಷ್ಟಾಯ್ತು ಇಲ್ಲಿ 30 ಆಯ್ತು. ಈಗ ನೋಡ್ರಿ ಇದು ಬಿಡಿಸಬಾರ್ದಾಗ ಏನಾಗ್ತದ, ಇಲ್ಲೂ ಪ್ಲಸ್ ಅದ ಇಲ್ಲೂ ಪ್ಲಸ್ ಅದ. 5D ಒಳಗೆ 4D ಕೂಡಿಸಿದ್ರೆ ಎಷ್ಟಾಗ್ತದ 9D - 6 = 30 ಆಗ್ತದ. -6 ಅನ್ನ ಆ ಕಡೆ ಕಳಿಸಿದ್ರೆ ಏನಾಗ್ತದ ಪ್ಲಸ್ ಆಗ್ತದ. ಇಲ್ಲಿ ನೋಡ್ರಿ 9D = 30 ಪ್ಲಸ್ 6 ಆಗ್ತದ. ನೆಕ್ಸ್ಟ್ ನೋಡ್ರಿ ಇಲ್ಲಿ ಗುಣಾಕಾರ ಚಿಹ್ನೆ ಇರ್ತದ. ಸಾರಿ, ಫಸ್ಟ್ ಇವು 2 ಕೂಡಿಸ್ರಿ. 9D = 30 6 ಕೂಡಿಸಿದ್ರೆ ಎಷ್ಟು 30. ಇಲ್ಲಿ ನೋಡ್ರಿ 9D ಗೆ 9D ಬರ್ತೀನಿ = 30 6 ಕೂಡಿಸಿದ್ರೆ ಎಷ್ಟು 36. ನಿಮಗೆ ಡಿ ಬೇಕಾಗ್ಯದ, ಗುಣಾಕಾರ ಈ ಸೈಡ್ ಬಂದ್ರೆ ಏನಾಗ್ತದ ಭಾಗಾಕಾರ ಆಗ್ತದ. D = 36/9. ನೋಡ್ರಿ ಕಟ್ತಾ ಬಿಡ್ರಿ. 9 1 9 4 36. D = ಎಷ್ಟು ಬಂತು 4 ಬಂತು. ಈಗ ನೀವು ಎ ಕಂಡುಹಿಡಿಬೇಕಾಗ್ಯದ. ಈ ಡಿ ಬೆಲೆಯನ್ನು ಹೋಗಿ ಏನು ಮಾಡ್ತೀರಿ, ಸಮೀಕರಣ 2 ಆದೇಶ ಮಾಡ್ತಾರೆ. ಇಲ್ಲಿ ನೋಡ್ರಿ 2 ಬರಿತೀರಿ. ಗುಣಾಕಾರ ಚಿಹ್ನೆ ಇರ್ತದ. ಡಿ ಅಂದ್ರೆ ಎಷ್ಟು ಇಲ್ಲಿ 4 -3 -3 = ಎ ಆಗ್ತದ. ಗುಣಾಕಾರ ಮಾಡ್ರೆ 4 2 ಎಷ್ಟು 8 -3 3 = ಎ. ನೆಕ್ಸ್ಟ್ ನೋಡ್ರಿ 8ನೇ 3 ಹೋದ್ರೆ ಎಷ್ಟು 5 = ಎ. ನಿಮಗೆ ಡಿ ಮತ್ತು ಎ ಸಿಕ್ತಂದ್ರೆ ಸಂಪೂರ್ಣವಾಗಿ ನೀವು ಲೆಕ್ಕ ಬಿಡಿಸಿದಂಗೆ. ನೆಕ್ಸ್ಟ್ ನೋಡ್ರಿ ಮೊದಲ ಪದವನ್ನು ಕಂಡುಹಿಡಿದ್ರಿ. ನೆಕ್ಸ್ಟ್ ಏನು ಕೇಳ್ಯಾರವರು, ಶ್ರೇಣಿಯನ್ನು ಬರೆಯಿರಿ ಅಂತ ಹೇಳ್ಯಾರ. ಶ್ರೇಣಿಯನ್ನು ಬರಿಬೇಕಾಗಿತ್ತಂದ್ರೆ ಸಮಾಂತರ ಶ್ರೇಣಿಯ ಆದರ್ಶ ರೂಪ ಗೊತ್ತಿರಬೇಕು. ಏನದು ಸಮಾಂತರ ಶ್ರೇಣಿಯ ಆದರ್ಶ ರೂಪ, a, a + d, a + 2D, ಅಪ್ ಟು ಡ್ಯಾಶ್ ಡ್ಯಾಶ್ ಇದೇನು ಸಮಾಂತರ ಶ್ರೇಣಿಯ ಆದರ್ಶ ರೂಪ. ಅವ್ರು 3 ಪದ ಕಂಡಿಡಿ ಅಂತ ಹೇಳಿ ಅದ್ರ ಸಲನ್ನ 1 2 3 ಬರ್ಕೊಂಡಿ. ಅವ್ರು ಎಷ್ಟು ಕೇಳಿರ್ತಾರಷ್ಟು ಬರ್ಕೋರಿ ನೀವು. ಇಲ್ಲಿ ನೋಡ್ರಿ ಎ ಅಂದ್ರೆ ಎಷ್ಟದ 5, ನೆಕ್ಸ್ಟ್ ಇಲ್ಲಿ ಎ ಅಂದ್ರೆ ಎಷ್ಟು 5 ಪ್ಲಸ್ ಡಿ ಅಂದ್ರೆ ಎಷ್ಟದ 4, ಇಲ್ಲಿ ಎ ಅಂದ್ರೆ ಎಷ್ಟು 5 ಪ್ಲಸ್ 2 ಇಂಟು ಇರ್ತದೆ. ಇಲ್ಲಿ ಡಿ ಅಂದ್ರೆ ಎಷ್ಟು 4. ಇಲ್ಲ 5ಕ್ಕೆ 5 ಬರೀರಿ. 5ಕ್ಕೆ 4 ಕೂಡಿಸಿದ್ರೆ ಎಷ್ಟು 9, 5ಕ್ಕೆ 5 ಪ್ಲಸ್ 4 2 ಎಷ್ಟು 8. ಇಲ್ಲಿ ನೋಡ್ರಿ 5, 9, 8ಕ್ಕೆ 5 ಕೂಡಿಸಿದ್ರೆ ಎಷ್ಟು 13. ಸಮಾಂತರ ಶ್ರೇಣಿಯ ಆ 3 ಪದಗಳು ಯಾವ್ಯಾವು 5, 9, 13. ನೀವು ಇಷ್ಟು ಬರೆದ್ರಿ ಅಂದ್ರೆ ನಿಮಗೆ 4 ಮಾರ್ಕ್ಸ್ ಸಿಗ್ತದೆ. ನೋಡಿ ವಿದ್ಯಾರ್ಥಿಗಳೇ, ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳ ಅನುಪಾತ 3:2. ಅಂದ್ರೆ ಮೊದಲನೇ ಪದ ಅಂದ್ರೇನು ಎ ಅನುಪಾತ, ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಡಿ. ಇವುಗಳ ಅನುಪಾತ ಎಷ್ಟು ಅಂತ ಹೇಳ್ತಾರೆ ಅವರು 3:2. ಅಂದ್ರೆ ಇದ್ರ ಅರ್ಥ ಏನಂದ್ರ ಎ 3 ಭಾಗ ಇತ್ತಂದ್ರ ಡಿ ಎಷ್ಟು ಭಾಗ ಇರ್ತದ 2 ಭಾಗ ಇರ್ತದ ಅಂತ ಹೇಳ್ತಾರೆ. ಇರುವ ಸಮಾಂತರ ಶ್ರೇಣಿಯ ಮೊದಲ 26 ಪದಗಳವರೆಗಿನ ಮೊತ್ತವು, ಮೊದಲ 26 ಪದಗಳವರೆಗಿನ ಮೊತ್ತ ಅಂದ್ರೆ S26. ಮೊತ್ತ ಅಂದ್ರೆ ಎಸ್ ಬರ್ತದ. S26 = 1456 ಆಗ್ಯದ ಅಂತ ಹೇಳತ್ತಾರ. ಈ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಅಂದ್ರ ಇದರ ಸಮಾಂತರ ಶ್ರೇಣಿಯನ್ನ ಬರಿಬೇಕು. ಮತ್ತ ಎಷ್ಟನೇ ಪದವು 62 ಆಗಿದೆ ಅಂತ ಕಂಡುಹಿಡಿಬೇಕು. 2 ಕ್ವಶನ್ ಕೇಳ್ಯಾರ. ಸಮಾಂತರ ಶ್ರೇಣಿಯನ್ನ ಬರಿಬೇಕಾಗಿತ್ತಂದ್ರ ನಿಮಗೇನು ಗೊತ್ತಿರಬೇಕು, ಒಂದು ಎ ಗೊತ್ತಿರಬೇಕು, ಇನ್ನೊಂದು ಏನು ಗೊತ್ತಿರಬೇಕು ಡಿ ಗೊತ್ತಿರಬೇಕು. ಅವುಗಳನ್ನ ಇವೆರಡು ಕ್ಲೂಗಳನ್ನು ಉಪಯೋಗ ಮಾಡ್ಕೊಂಡು ನಾನು ಏನು ಮಾಡ್ತೀನಿ ಕಂಡುಹಿಡಿತೀನಿ. ಇದು ಹೆಂಗೆ ಬರಿಬೋದು ನೋಡ್ರಿ.
ಎ ಬೈ ಡಿ ಈಸ್ ಈಕ್ವಲ್ ಟು 3/2 ಅಂತ ಬರಿಬೋದಾ? ಅನುಪಾತ ಹಿಂಗೂ ಬರಿಬೋದು, ಈ ರೀತಿನೂ ಬರಿಬೋದು. ಈಗ ಏನು ಮಾಡ್ತೀನಿ, ಓರೆ ಗುಣಾಕಾರ ಮಾಡ್ತೀನಿ. 2 ಇಂಟು ಎ ಏನಾಗ್ತದ 2a ಆಗ್ತದ ಈಸ್ ಈಕ್ವಲ್ ಟು 3 ಇಂಟು ಡಿ ಏನಾಗ್ತದ 3d ಆಗ್ತದ. ನಿಮಗೆ ಎ ಬೇಕಾಗತ್ತೆ. ಈಗ ಏನಾರ ತಗೋರಿ, ನೀವು ಡಿ ಆರ ಮಾಡ್ಕೋರಿಲ್ಲ ಎ ಆರ ಮಾಡ್ಕೋರಿ. ನಾ ಏನು ಮಾಡ್ತೀನಿ, ಎ ಕಂಡು ಹಿಡ್ಕೋತೀನಿ. ಇಲ್ಲಿ ಗುಣಾಕಾರ ಚಿಹ್ನೆ ಇರ್ತದೆ, ಈ ಸೈಡ್ ಬಂದ್ರೆ ಏನಾಗ್ತದ ಭಾಗಾಕಾರ ಆಗ್ತದೆ. ಇಲ್ಲಿ ನೋಡ್ರಿ, ಎ ಈಸ್ ಈಕ್ವಲ್ ಟು 3d/2. ಇದಕ್ಕೆ ಸಮೀಕರಣ 1 ಅಂತ ಬರಿತೇನೆ. ನೆಕ್ಸ್ಟ್ ನೋಡ್ರಿ, S26 ಈಸ್ ಈಕ್ವಲ್ ಟು 1456 ಅದ. ನಾ ಇದು ಹೆಂಗೆ ಬರಿತೀನಿ ಅಂದ್ರೆ SN ಫಾರ್ಮುಲಾವನ್ನು ಯೂಸ್ ಮಾಡಿ ಏನು ಮಾಡ್ತೀನಿ ಬರಿತೀನಿ. SN ಫಾರ್ಮುಲಾ ಏನದ? SN ಈಸ್ ಈಕ್ವಲ್ ಟು n/2 ಬ್ರಕೆಟ್ 2a ಪ್ಲಸ್ n ಮೈನಸ್ 1 ಇಂಟು ಡಿ ಅದ. ಈಗ ನೋಡ್ರಿ, n ಅಂದ್ರೆ ಎಷ್ಟದ ಇಲ್ಲಿ 26/2 ಇಂಟು ಇಲ್ಲಿ 2ಕ 2 ಬರಿತೀರಿ. ಇಲ್ಲಿ ಎ ಅಂದ್ರೆ ನೋಡ್ರಿ ಏನು ತೊಗೊಂಡಿವಿ ನಾವು 3d/2 ತೊಗೊಂಡಿವಿ. ಅದಕ್ಕೆ ನಾ ಎಲ್ಲಿ ಎ ಅದಲ್ಲ ಅಲ್ಲಿ ಏನು ಮಾಡ್ತೀನಿ 3d/2 ಆಗ್ತೀನಿ. ಈಗ ಬರ್ದಾಗ ಏನಂತ ನೋಡ್ರಿ 3d/2 ಇಲ್ಲಿ ಇಂಟು ಚಿಹ್ನೆ ಇರ್ತದ, ಪ್ಲಸ್ಸಿಗೆ ಪ್ಲಸ್ n ಅಂದ್ರೆ ಎಷ್ಟು 26 ಮೈನಸ್ 1 ಇಂಟು ಡಿ. ಇಲ್ಲಿ S26 ಅಂದ್ರೆ ಎಷ್ಟದ ಇಲ್ಲಿ 1456 ಬರ್ಕೊಡ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕಟ್ತಾ ಬಿಡ್ರಿ ಏನು ಬರ್ತದ 2 1 2 13 26. ಇದು ಹೆಂಗೆ ಬರ್ತೀವಿ ನೋಡ್ರಿ 1456 ಈಸ್ ಈಕ್ವಲ್ ಟು 13 ಬರೀರಿ. ಇಲ್ಲಿ ಗುಣಾಕಾರ ಚಿಹ್ನೆ ಇರೋದ್ರಿಂದ ಈ ಎರಡು ಏನಾಗ್ತದ ಕ್ಯಾನ್ಸಲ್ ಆಗ್ತದ. ಇಲ್ಲಿ ಬ್ರಾಕೆಟ್ ಒಳಗೆ ಏನು ಉಳಿತದ ನೋಡ್ರಿ 3d ಪ್ಲಸ್ಸಿಗೆ ಪ್ಲಸ್ 26 ಒಳಗೆ ಒಂದು ಹೋದ್ರೆ 25. ಇಲ್ಲಿ ಗುಣಾಕಾರ ಇರ್ತದ 25 ಇಂಟು ಡಿ ಏನಾಗ್ತದ 25d ಆಗ್ತದ. ನೆಕ್ಸ್ಟ್ ನೋಡ್ರಿ, ನಾ ಇದು ಹೆಂಗೆ ಬರಿತೀನಿ ಅಂದ್ರೆ ಗುಣಾಕಾರ ಇರ್ತದ, ಈ ಸೈಡ್ ಬಂದ್ರೆ ಏನಾಗ್ತದ ಭಾಗಾಕಾರ ಆಗ್ತದ. 1456 ಭಾಗಿಲೆ 13 ಈಸ್ ಈಕ್ವಲ್ ಟು 3d ಒಳಗೆ 25d ಕೂಡಿಸಿದ್ರೆ ಎಷ್ಟು ಆಗ್ತದ 28d ಆಗ್ತದ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕಟ್ತಾ ಬಿಡ್ರಿ 13 1 13. ಇಲ್ಲಿ ನೋಡ್ರಿ 13 1 13, 14 13 ಹೋದ್ರೆ 1 ಉಳಿತದ 15 ಆಗ್ತದ. 13 1 13 ಆಗ್ತದ. ಇಲ್ಲಿ 2 ಉಳಿತದ 26 ಆಗ್ತದ. 13 2 ಎಷ್ಟು 26. ಏನು ಉಳಿತು ನೋಡ್ರಿ 112 ಈಸ್ ಈಕ್ವಲ್ ಟು 28d ಆಗ್ತದ. ನೋಡ್ರಿ ವಿದ್ಯಾರ್ಥಿಗಳೇ, ನಿಮಗೆ ಡಿ ಬೇಕಾಗಿದೆ, ಗುಣಾಕಾರದ ಏನಾಗ್ತದೆ ಈ ಸೈಡ್ ಬಂದ್ರೆ ಭಾಗಾಕಾರ ಆಗ್ತದ. 112/28 ಈಸ್ ಈಕ್ವಲ್ ಟು ಡಿ ಆಗ್ತದ. ಇವೆರಡು ಯಾವ ಮಗೆ ಗೊತ್ತಾವ ಅಂದ್ರೆ 14 ಮಗೆ ಗೊತ್ತಾವ. 14 2 28, 14 112. ಇಲ್ಲಿ ನೋಡ್ರಿ 2 1 2 2 4 8 ಅಂದ್ರೆ ಡಿ ಈಸ್ ಈಕ್ವಲ್ ಟು ಎಷ್ಟು ಬಂತು 4 ಬಂತು. ಈಗ ನಮಗೆ ಡಿ ಸಿಕ್ತು. ಈಗ ಏನು ಕಂಡುಹಿಡಿಬೇಕು ನಾವು ಎ ಕಂಡುಹಿಡಿಬೇಕು. ಅವಾಗ ಏನು ಬರ್ತದೆ ನಿಮಗೆ ಸಮಾಂತರ ಶ್ರೇಣಿಯ 3 ಪದಗಳು ಬರ್ತವ. ಈ ಡಿ ಬೆಲೆಯನ್ನ ಸಮೀಕರಣ 1 ಏನು ಮಾಡ್ತೀನಿ ಆದೇಶ ಮಾಡ್ತೀನಿ. ಇಲ್ಲಿ ನೋಡ್ರಿ ಎ ಈಸ್ ಈಕ್ವಲ್ ಟು 3ಗೆ 3 ಬರ್ತೀನಿ. ಇಲ್ಲಿ ಇಂಟು ಚಿಹ್ನೆ ಇರ್ತದ. ಡಿ ಅಂದ್ರೆ ಎಷ್ಟದ 4 ಡಿವೈಡೆಡ್ ಬೈ 2ಕ 2. ನೆಕ್ಸ್ಟ್ ನೋಡ್ರಿ ಎಕ್ಕೆ ಎ ಈಸ್ ಈಕ್ವಲ್ ಟು 3 4 ಎಷ್ಟು 12/2 2 1 2 6 12 ಅಂದ್ರೆ ಎ ಈಸ್ ಈಕ್ವಲ್ ಟು ಎಷ್ಟು ಬಂತು 6 ಬಂತು. ಈಗ ಆ 3 ಪದಗಳನ್ನು ಬರೀರಿ ಅಂತ ಹೇಳ್ಯಾರಲ್ಲ, ಆ 3 ಪದಗಳನ್ನು ಹೆಂಗೆ ಬರಿತೀರಿ? ಯಾವ್ಯಾವ ಪದಗಳು? ಎ ಕಾಮ ಎ ಪ್ಲಸ್ ಡಿ ಕಾಮ ಎ ಪ್ಲಸ್ 2d ಅಂತ ಬರೀರಿ. ಎ ಅಂದ್ರೆ ಎಷ್ಟದ 6 ಅದ. ಎ ಪ್ಲಸ್ ಡಿ ಅಂದ್ರೆ ಎಷ್ಟು 6 ಪ್ಲಸ್ 4. ಎ ಪ್ಲಸ್ 2d ಅಂದ್ರೇನು 6 ಪ್ಲಸ್ 2 ಇಂಟು 4 ಅಂದ್ರೆ 2 4 ಎಷ್ಟು 8. ಇಲ್ಲಿ ನೋಡ್ರಿ 6ಕ್ಕೆ 6, 6ಕ್ಕೆ 4 ಕೂಡಿಸಿರಷ್ಟು 10. ನೆಕ್ಸ್ಟ್ 8ಕ್ಕೆ 6 ಕೂಡಿಸಿರಷ್ಟು 14. ಆ 3 ಪದಗಳು ಯಾವ್ಯಾವು 6, 10, 14. ಈಗ ಒಂದು ಕ್ವಶನ್ ಮುಗಿತ್ತು. ಇನ್ನೊಂದು ಕ್ವಶನ್ ಅದ ನೋಡ್ರಿ. ಎಷ್ಟನೇ ಪದವು 62 ಆಗಿದೆ? ಇಲ್ಲಿ ಎ ಎನ್ ಅಂದ್ರೆ ಏನ್ ತಿಳ್ಕೊಬೇಕು ನಾವು 62 ಎನ್ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ನೋಡ್ರಿ ಫಾರ್ಮುಲಾ ಏನದ
ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅದ. ಎ ಎನ್ ಅಂದ್ರೆ ಎಷ್ಟದ 62 ಈಸ್ ಈಕ್ವಲ್ ಟು ಎ ಅಂದ್ರೆ ಕಂಡು ಹಿಡಿದು ನೋಡ್ರಿ ಎಷ್ಟದ. ಎ ಅಂದ್ರೆ 6 ಪ್ಲಸ್ ಎನ್ ಅಂದ್ರೆ ಗೊತ್ತಿಲ್ಲ ಕಂಡು ಹಿಡಿಬೇಕಾಗ್ಯದ ಎನ್ ಮೈನಸ್ 1 ಇಂಟು ಡಿ ಅಂದ್ರೆ ಎಷ್ಟದ 4 ಅದ. ಈಗ ನೋಡ್ರಿ 62 ಈಸ್ ಈಕ್ವಲ್ ಟು 6 ಪ್ಲಸ್ ಇಲ್ಲಿ ಬ್ರಾಕೆಟ್ ಒಳಗೆ ಗುಣಾಕಾರ ಮಾಡ್ಬೇಕು ವಿತರಣಾ ನಿಯಮದ ಪ್ರಕಾರ. 4 ಇಂಟು ಎನ್ ಏನತ್ತದ 4n ಮೈನಸ್ 4 ಒಂದ್ಲೆ ಎಷ್ಟು 4. ನೆಕ್ಸ್ಟ್ ನೋಡ್ರಿ 62 ಈಸ್ ಈಕ್ವಲ್ ಟು ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಏನ್ ಮಾಡ್ಬೇಕು, ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಕಳಿಬೇಕು, ದೊಡ್ಡ ಸಂಖ್ಯೆಯಿಂದ ಚಿಹ್ನೆ ಹಿಡಿಬೇಕು. ಮೊದಲು ನಾ ಏನ್ ಮಾಡ್ತೀನಿ 4n ಗೆ 4n ಬರ್ಕೋತೀನಿ. 6 ಒಳಗೆ 4 ಹೋದ್ರೆ ಎಷ್ಟು 2, ದೊಡ್ಡ ಸಂಖ್ಯೆಯಿಂದ ಯಾವ ಚಿಹ್ನೆ ಅದ ಪ್ಲಸ್ ಅದ. ಈ 2 ಈ ಕಡೆ ತಗೊಂಡು ಬರ್ತೀನಿ, ಪ್ಲಸ್ 2 ಈ ಕಡೆ ಬಂದ್ರೆ ಏನಾಗ್ತದ -2 ಆಗ್ತದ. ನೋಡ್ರಿ 62 ಮೈನಸ್ 2 ಈಸ್ ಈಕ್ವಲ್ ಟು 4n. 62 2 ಹೋದ್ರೆ ಎಷ್ಟು 60 ಈಸ್ ಈಕ್ವಲ್ ಟು 4n. ಗುಣಾಕಾರ ಈ ಸೈಡ್ ಬಂದ್ರೆ ಏನಾಗ್ತದ ವೆರಿ ಗುಡ್ ಭಾಗಾಕಾರ ಆಗ್ತದ. 60 60 4 ಕಡೆ ಬಂದ್ರೆ ಏನಾಗ್ತದ ಭಾಗಾಕಾರ ಆಗ್ತದ ಈಸ್ ಈಕ್ವಲ್ ಟು n. ಇಲ್ಲಿ ಕಟ್ತಾ ಹೊಡಿರಿ 4 ಒಂದ್ಲೆ 4, 4 ಒಂದ್ಲೆ 4, 6ನ 4 ಹೋದ್ರೆ 2 ಉಳಿತದ 20 ಆಗ್ತದ. 4 5ಲೆ 20 ಅಂದ್ರ n ಈಸ್ ಈಕ್ವಲ್ ಟು ಎಷ್ಟು 15. ಅಂದ್ರ 62 ಎಷ್ಟನೇ ಪದ 15ನೇ ಪದ. ಇಷ್ಟು ಬರ್ತದೆ ಅಂದ್ರೆ ವಿದ್ಯಾರ್ಥಿಗಳ ನಿಮಗೆ 4 ಮಾರ್ಕ್ಸ್ ಬರ್ತದ. ವಿದ್ಯಾರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ನಮಸ್ಕಾರ.